ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಕಿ ರಿಯಾಲಿಟಿ ಇಂಡಿಯಾ. ಇವತ್ತಿನ ಈ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ಈ ಪರ್ಟಿಕ್ಯುಲರ್ ಲೊಕೇಶನ್ ಅಂದರೆ ನೀಲಾಂಬರಿ ಕ್ಲಾಸಿಕ್ ಅಂತ ಹೇಳಿದ್ನಲ್ಲ, ಈ ಪರ್ಟಿಕ್ಯುಲರ್ ನೀಲಾಂಬರಿ ಕ್ಲಾಸಿಕ್ ಬಂದು ಮೈನ್ ರೋಡಿಂದ 550 ಮೀಟ್ರಲ್ಲಿದೆ ಅಂತ ಆಲ್ರೆಡಿ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಮತ್ತು ಸ್ಕೂಲ್ಸು ಕಾಲೇಜುಗಳೆಲ್ಲ ಹತ್ರದಲ್ಲಿದೆ ಅಂತಲೂ ಹೇಳಿದ್ದೆ. ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಈ ಒಂದು ವಿಡಿಯೋದೆಲ್ಲ ನೀನೇನು ಕವರ್ ಮಾಡ್ತೀನಿ ಅಂತ ಫಸ್ಟೇ ನಿಮ್ಗೆ ಹೇಳ್ಬಿಡ್ತೀನಿ. ಫಸ್ಟು ಈ ಲೊಕೇಶನ್ ಯಾವ ಥರ ಇದೆ, ನೆಕ್ಸ್ಟ್ ಫ್ಯೂಚರಲ್ಲಿ ಲೊಕೇಶನ್ ಏನಾಗುತ್ತೆ, ಇದ್ರ ಅಪ್ರಿಸಿಯೇಷನ್ ಯಾವ ರೀತಿ ಇರುತ್ತೆ, ಇದು ಬೆಟರ್ ಫಾರ್ ಇನ್ವೆಸ್ಟ್ಮೆಂಟಾ ಅಥವಾ ಇಲ್ಲಿ ಸ್ಟೇ ಮಾಡ್ಬೋದಾ ಇಲ್ವಾ, ಅಥವಾ ಫ್ಯೂಚರ್ ಡೆವಲಪ್ಮೆಂಟ್ಸಲ್ಲಿ ಏನೇನಿದೆ, ಯಾವ ಥರ ಇದೆ, ಇದನ್ನೆಲ್ಲ ನಿಮಗೆ ಡೀಟೇಲಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ನೀಟಾಗಿ ಕೇಳಿಸ್ಕೊಳ್ಳಿ, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇದು ಡೆಫಿನೆಟ್ಲಿ ಪ್ರಾಫಿಟಬಲ್ ಆಗುತ್ತೆ. ಆ್ಯಂಡ್ ಯಾರಾದರೂ ಇನ್ವೆಸ್ಟರ್ಸ್ ಇದ್ದರೆ ಅಥವಾ ಇನ್ನೇನು ಲೈಫಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಮಾಡಬೇಕು ಅಂತ ಇರೋರಿಗೆ ಡೆಫಿನೆಟ್ಲಾಗಿ ದಿಸ್ ಇಸ್ ಅ ಗುಡ್ ಆಪ್ಷನ್. ಮಾಡೋದು ಬೇಡ, ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ್ಬಿಡೋಣ. ಲೊಕೇಶನ್ ಬಂದು ಒಳ್ಳೆ ಲೊಕೇಶನು. ನಾರ್ಮಲ್ ಆಗಿ ಈ ಪ್ರಾಪರ್ಟಿ ಹತ್ರ ಬರಬೇಕು ಅಂತ 550 ಮೀಟರ್ ಒಳಗಡೆ ಬರಬೇಕು ಅಂತ ಆಲ್ರೆಡಿ ಫಸ್ಟೇ ಹೇಳಿದ್ದೆ. ಈ 550 ಮೀಟರಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಬರ್ತಾ ಇದ್ದಂಗೆ ಒಂದು ಸ್ಪೋರ್ಟ್ಸ್ ಕ್ಲಬ್ ಇದೆ, ಅದು ಮಕ್ಕಳು ಆಟ ಆಡೋಕ್ಕೋಸ್ಕರ ಒಂದು ಸ್ಪೋರ್ಟ್ಸ್ ಕ್ಲಬ್ ಇಟ್ಕೊಂಡಿದೆ, ಅಲ್ಲಿ ಕೋಚಿಂಗ್ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ವಲ್ಪ ಮುಂದೆ ಬಂದರೆ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ, ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತು ಏನು ನಡೆಯುತ್ತೆ ಅಂತ. ನೆಕ್ಸ್ಟು ಐಕ್ಯತಾ ಸ್ಕೂಲ್ ಅಂತ ಇದೆ. ಈ ಲೊಕೇಶನ್ಗೆ ಐಕ್ಯತಾ ಸ್ಕೂಲ್ ಬಂದು ತುಂಬ ಫೇಮಸ್ಸು. ಅದ್ರ ಎದುರುಗಡೆ ಬಂದು ಸ್ಕೈ ಮೇಕರ್ಸ್ ಅಂತ ಹೇಳ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಥಿಂಕ್ ಮಾಡಿದ್ರೆ. ಇವಾಗ ನಾವು ಆ್ಯಕ್ಚುಲಿ ನಮ್ಮ ಪ್ರೈಸ್ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಇದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಮಾರ್ಕಾನ್ ವಿಲಾಸ್ ಅಂತ ಹೇಳ್ಬಿಟ್ಟು ವಿಲ್ಲಾ ಪ್ರಾಜೆಕ್ಟ್ ಅಂತ ಬರ್ತಾರೆ. ಅದಂತೂ ಇನ್ನೂ ಕಾಸ್ಟ್ಲಿ ಇದೆ, ಮಾತಾಡಂಗೆ ಇಲ್ಲ. ಅದು ಒಂದು ವಿಲ್ಲಾ ಬೇಕು ಅಂದರೆ 2.8 ಅದು ಕೊಡಲೇಬೇಕು ಒಂದು ವಿಲ್ಲಾಗೋಸ್ಕರ, ಅಷ್ಟೊಂದು ಕಾಸ್ಟ್ಲಿ ಆಗಿದೆ. ನೀವು ಜಸ್ಟ್ ಇನ್ನು ಸ್ವಲ್ಪ ಮುಂದೆ ಬಂದರೆ ನಮ್ಮ ಪ್ರಾಜೆಕ್ಟ್ ಸಿಗುತ್ತೆ. ಆ್ಯಕ್ಚುಲಿ ಇಲ್ಲೇನಪ್ಪ ಅಂದರೆ ಫೇರ್ ಓಕ್ಸು ಮತ್ತು ಪೆಂಟಗನ್ ಫಾಸಿ ಫ್ಲವರ್, ಈ ಎರಡರ ಮಧ್ಯದಲ್ಲಿ ನಾವಿರೋದು ನೀಲಾಂಬರಿ ಕ್ಲಾಸಿಕ್ ಅಂತ ಹೇಳ್ಬಿಟ್ಟು. ಈ ನೀಲಾಂಬರಿ ಕ್ಲಾಸಿಕ್ಸಲ್ಲಿ ನಾವು ಒಳ್ಳೆ ರೇಟಲ್ಲಿ ಇದನ್ನು ಕೊಡ್ತಾ ಇರೋದು, ಗೊತ್ತಾಯ್ತಾ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ನಾವು ಪಾಸ್ ಆಗ್ತಾ ಇದ್ದಂಗೆ ನಿಮ್ಗೆ ಆಕ್ಸ್ಫರ್ಡ್ ಸ್ಕೂಲ್ ಅಂತ ಬರುತ್ತೆ. ಆಕ್ಸ್ಫರ್ಡ್ ಸ್ಕೂಲ್ ಮತ್ತು ಕಾಲೇಜ್ ಕೂಡ ಪಕ್ಕದಲ್ಲೇ ಇದೆ. ಅದರ ಈ ಸ್ಕೂಲ್ ಎದುರುಗಡೆ ಇರೋದೇ ಒಂದೊಂದು ಬರ್ತಾ ಇದೆ ಆ್ಯಕ್ಚುಲಿ ಪ್ರಾಜೆಕ್ಟ್, ಅದಿತಿ ಬ್ಲಿಸ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಪರ್ಟಿಕ್ಯುಲರ್ ಈ ಲೊಕೇಶನ್ ಏನಪ್ಪ ಇದೆ ಅಂದರೆ ಎಲ್ಲನೂ ಡೆವಲಪ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ತುಂಬ ಜನ ಲ್ಯಾಂಡ್ಸ್ ಜಡಿ ಕೊಡ್ತಾ ಇದ್ದಾರೆ. ಆಮೇಲೆ ಒಳ್ಳೊಳ್ಳೆ ಸ್ಕೂಲ್ಸು ಕಾಲೇಜುಗಳೆಲ್ಲ ಬರ್ತಾ ಇದ್ದಾವೆ, ಫ್ಯೂಚರಲ್ಲಿ ಬರ್ತಾವೆ, ಇನ್ನೂ ಬರ್ತಾವೆ ಇಲ್ಲಿ ಈ ಜಾಗದಲ್ಲಿ. ಓಕೆ, ನೆಕ್ಸ್ಟು ಈ ಕಡೆ ಎಲ್ಲ ನಾರ್ಮಲ್ ಈ ಲೊಕೇಶನ್ ಎಲ್ಲ ಕಂಪ್ಲೀಟ್ಲಿ ವಿಲ್ಲಾಸ್ ಇರೋದು. ಆ್ಯಕ್ಚುಲಿ ಈ ಕಮರ್ಷಿಯಲ್ ಔಟ್ಲೆಟ್ಸ್ ಎಲ್ಲ ಜಸ್ಟ್ ಹತ್ರದೆಲ್ಲ ಇದೆ, ತುಂಬ ಕ್ಲೋಸ್ ಬೈ ಎಲ್ಲ ಇದ್ದಾವೆ. ಇಟ್ಸ್ ಎ ಗುಡ್ ಲೊಕೇಶನ್ ಐ ಕ್ಯಾನ್ ಸೇ. ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡೋಣ. ಈ ಪ್ರೆಸೆಂಟ್ ಈ ಲೊಕೇಶನಲ್ಲಿ ಲೆಟ್ಸೇ ನೀವು ಒಂದು ಅಪಾರ್ಟ್ಮೆಂಟ್ ತೊಗೊತಾ ಇದ್ರೆ ಅನ್ಕೊಳ್ಳಿ, ನೀಲಾಂಬರಿಲೇ ತೊಗೊಂಡ್ರಿ ಅಂತ ಅನ್ಕೊಳ್ಳಿ. ಒಂದು ಚಿಕ್ಕದೇ ತೊಗೊಂಡ್ರೆ ಅನ್ಕೊಳ್ಳಿ, 55 lakhs ಒಂದು ನಮ್ಮ ಅಪಾರ್ಟ್ಮೆಂಟ್ ಇವಾಗ ತೊಗೊಂಡ್ರಿ ಅಂತ ಅನ್ಕೊಳ್ಳಿ. ಇವಾಗ ಏನಾಗುತ್ತೆ ನಿಮಗೆ ನೆಕ್ಸ್ಟ್ 1 year ಅದೇನು 55 lakhs ಇದೆಯಲ್ಲ, ಅದು ನಿಮ್ಗೆ ಅಪ್ಪಪ್ಪ ಅಂದರೆ ಒಂದು 65 lakhs ಆದರೂ ಬಂದೇ ಬರುತ್ತೆ ನೆಕ್ಸ್ಟ್ 1 year. ಲೆಟ್ಸೇ 2 years ಅಂತ ಅನ್ಕೊಳ್ಳಿ, ಥರ ನಿಮ್ಗೊಂದು 75ಇಂದ 80ವರೆಗೂ ಡೆಫಿನೆಟಾಗಿ ಆಗೇ ಆಗುತ್ತೆ. ಸೊ ಇದು ಗ್ರಾಫ್ ನೋಡಿ ಈ ಥರ ಹೋಗ್ತಾ ಇರುತ್ತೆ. ಈ ಲೊಕೇಶನ್ ಏನು ಅಪ್ರಿಸಿಯೇಷನ್ ತುಂಬ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಈ ಲೊಕೇಶನ್ ವಿಲ್ ಬಿ ನೆಕ್ಸ್ಟ್ HSR ಲೇಔಟ್ ಆಗುತ್ತೆ ಈ ಜಾಗ ಡೆಫಿನೆಟಾಗಿ. ಯಾಕಂದರೆ ಇಲ್ಲಿರೋ ಇಂಪ್ರೂವ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀನಿ ಡೇ ಬೈ ಡೇ. ಇಲ್ಲಿ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಾವೆ. ಸ್ಕೂಲ್ಸ್ ಆಗಲಿ, ಕಾಲೇಜುಗಳಾಗಲಿ, ಸೂಪರ್ ಮಾರ್ಕೆಟ್ಗಳಾಗಲಿ, ಹೈಪರ್ ಮಾರ್ಕೆಟ್ ಆಗಲಿ, ಇಲ್ಲಿ ನಿಯರ್ ಬೈ ಕಮರ್ಷಿಯಲ್ ಔಟ್ಲೆಟ್ಸಲ್ಲಿ ಏನಿದೆಯಲ್ಲ ತುಂಬ ಹತ್ರದಲ್ಲಿದೆ. ಇನ್ನೊಂದೇನಪ್ಪ ಅಂದರೆ ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ, ಹೊಸ ಬಿಲ್ಡರ್ಸ್ ಕೂಡ ಎಂಟರ್ ಆಗ್ತಾ ಇದ್ದಾರೆ. ಸೊ ಅದೇನಾಗ್ತಾ ಇದೆ ಅಂದರೆ ಇದು ಈ ಲೊಕೇಶನ್ ಒಂದು ಒಳ್ಳೆ ಹೈಪ್ ಬರ್ತಾ ಇದೆ. ಇವಾಗ ಆಲ್ರೆಡಿ ಸರ್ಜಾಪುರದಲ್ಲಿ ಇವಾಗ ನೋಡಿದ್ರೆ, ಸರ್ಜಾಪುರ ಬಸ್ ಸ್ಟಾಪ್ ಬಿಟ್ಟು ಆ ಕಡೆಗೆಲ್ಲ ನೋಡಿದ್ರೆ ನೀವು ಆಲ್ರೆಡಿ ಎಲ್ಲ ಕವರ್ ಆಗಿಬಿಟ್ಟಿದೆ. ನೀವು ಏನೇ ತೊಗೊಂಡ್ರು 1.2, 1.5, 1.6, 2, 3 CR ಹೋಗ್ಬಿಟ್ಟಿದೆ. ಸೊ ಯಾರ ಹತ್ರ ದುಡ್ಡಿದೆಯೋ ಅವ್ರ ಪಾಪ ಅವ್ರು ತಗೊಂತಾರೆ. ದುಡ್ಡು ಇಲ್ದ್ರೆ ಏನು ಮಾಡ್ತಾರೆ, ಸ್ವಲ್ಪ ಕಷ್ಟ ಅಲ್ವೇನ್ರಿ. ಅದಕ್ಕೋಸ್ಕರನೇ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಿಮ್ಮ ಹತ್ರ ಏನಾದರೂ ಒಂದು 50 lakhs, 60 lakhs, 70 lakhs ಆ ಥರ ಇಟ್ಕೊಂಡಿದ್ದೀನಿ ಅಥವಾ ಬಿಲೋ 1 CR ಅಂತ ದುಡ್ಡಿದೆ ಅಂದರೆ ಸ್ಟ್ರೈಟಾಗಿ ಇಲ್ಲಿ ಬಂದ್ಬಿಡಿ, ಇನ್ವೆಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಪ್ರಾಪರ್ಟಿ ಇಲ್ಲೆಲ್ಲ ಚೆನ್ನಾಗಿದ್ದಾವೆ, ನೀಟಾಗಿ ತೊಗೊಳ್ಳಿ, ಲೈಫ್ ಸೂಪರಾಗಿರುತ್ತೆ. ಇಲ್ಲೂ ಅಷ್ಟೇ, ನೀವು ಅಪಾರ್ಟ್ಮೆಂಟ್ ಒಂದು 2-3 ತೊಗೊಂಡ್ರೆ ಅನ್ಕೊಳ್ಳಿ, ಇಲ್ಲೇ ತೊಗೊಂಡ್ಬಿಡಿ, ಬೇಕಾದ್ರೆ ನಾನೇ ಒಳ್ಳೆ ರೇಟಲ್ಲಿ ಹಾಕ್ಕೊಟ್ಬಿಡ್ತೀನಿ. ನೀವು ಒಳ್ಳೆ ರೇಟಲ್ಲಿ ಒಂದು 3-4 ಅಪಾರ್ಟ್ಮೆಂಟ್ ತೊಗೊಂಡ್ರೆ ಅನ್ಕೊಳ್ಳಿ, ನೆಕ್ಸ್ಟ್ ಒಂದು 1.5 years ಸುಮ್ಮನೆ ಇದ್ಬಿಡಿ, ಇಲ್ಲ 1 year ಸುಮ್ಮನೆ ಇರಿ ಸಾಕು. ಆಮೇಲೆ ರೀಸೇಲ್ ಮಾಡ್ಕೊಳ್ಳಿ. 15-20 ಲಕ್ಷ ಡೆಫಿನೆಟಾಗಿ ನಿಮ್ಮ ಕೈಗೆ ಸಿಗುತ್ತೆ. ಒಂದು 3 ಯೂನಿಟ್ ಥರ ಬುಕ್ ಮಾಡಿ ಇಟ್ಕೊಂಡ್ರಿ ಅಂದ್ರೂ ಎಷ್ಟಾಯ್ತು ನಿಮಗೆ, ಒಂದೊಂದ್ರ ಮೇಲೆ 20 ಲಕ್ಷ, 60 ಲಕ್ಷ ರೂಪಾಯಿ ಬರುತ್ತೆ ರೀ ಜಸ್ಟ್ 1 year. ಯೋಚನೆ ಮಾಡಿ. ಸೊ ಇದು ಒಳ್ಳೆ ಲೊಕೇಶನ್. ಇದು ಯಾರು ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ಇನ್ವೆಸ್ಟ್ ಮಾಡಿ. ನಿಮಗೆ ಇಲ್ಲಿ ಸ್ಟೇ ಆಗೋಕ್ಕೂ ಒಳ್ಳೇದೆ, ತಿರ್ಗಿ ಇದನ್ನು ರೀಸೇಲ್ ಮಾಡೋದಕ್ಕೂ ಒಳ್ಳೇದೆ, ಆಯಿತಾ. ತಿರ್ಗಿ ರೆಂಟ್ಗೆ ಬಿಡ್ತೀನ, ರೆಂಟಿಗೆ ಪರವಾಗಿಲ್ಲ ಬಿಟ್ಕೊಳ್ಳಿ. ಇವಾಗ ಪ್ರೆಸೆಂಟ್ ಬಂದು 25,000 ನಡೀತಾ ಇದೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಡೆಫಿನೆಟ್ಲಿ ಒಂದು 25,000 ಇಂದ 30,000ವರೆಗೂ ಹತ್ತಿರ ಬಂದುಬಿಡ್ತೀವಿ 2 BHKಗಳಿಗೆ. 3 BHK 40 ಆಲ್ರೆಡಿ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ, ಇದು ಒಳ್ಳೆ ಲೊಕೇಶನ್. ಇಲ್ಲಿ ನಿಮ್ಗೇನಪ್ಪ ಅಂದ್ರೆ IT ಬೆಲ್ಟ್ಗೆಲ್ಲ ರೀಚ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ನೀಲಾಂಬರಿ ಕ್ಲಾಸಿಕ್ ಬಗ್ಗೆ, ಇದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಏನು ನೀಲಾಂಬರಿ ಅಪಾರ್ಟ್ಮೆಂಟ್ ಏನಿದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನಿಮಗೆ ನಾವು ಪ್ರೈಸ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು
ನಿಮಗೆ 5800 ರುಪೀಸು ಎಲ್ಲ ಇನ್ಕ್ಲೂಸ್ ಲೆಕ್ಕ ಹಾಕೊಂಡು ಹತ್ರ ಒಂದು 6000ವರೆಗೂ ಬಂದ್ಬಿಡುತ್ತೆ. ಬಟ್ ಆದರೆ ನಾವೇನು ಮಾಡ್ತಾ ಇದ್ವಿ, ವಿಡಿಯೋ ನೋಡ್ಕೊಂಡು ಬರ್ತಾ ಇರೋ ಎಲ್ಲ ಕ್ಲೈಂಟ್ಸ್ಗೂ ನಾವು 5650ಗೆ ಕ್ಲೋಸ್ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಯೋಚನೆ ಮಾಡ್ಕೊಳ್ಳಿ, ಇದರ್ ಯು ಟೇಕಿಂಗ್ ಎ ನಾರ್ತ್ ಫೇಸಿಂಗ್, ಈಸ್ಟ್ ಫೇಸಿಂಗ್, ಯಾವುದೇ ಥರ ಪ್ರೀಮಿಯಂ ಚಾರ್ಜಸ್ ಇರೋದಿಲ್ಲ ಮತ್ತು ಯಾವುದೇ ಥರ ಹಿಡನ್ ಕಾಸ್ಟ್ಗಳು ಇಲ್ಲ. ಇದನ್ನು ಕ್ಲೀನಾಗಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಯಾವ ಥರ ಹಿಡನ್ ಕಾಸ್ಟ್ ಇರೋದಿಲ್ಲ. ಇದರ್ ಯು ಟೇಕಿಂಗ್ ಈಸ್ಟ್ ಫೇಸಿಂಗ್ ಆರ್ ನಾರ್ತ್ ಫೇಸಿಂಗ್ ಏನಾದರೂ ತಗೊಳ್ಳಿ, ಹಿಡನ್ ಕಾಸ್ಟ್ ಅದ್ರ ಮೇಲೆ ಹಾಕೋದಿಲ್ಲ ಅಥವಾ ಇನ್ನೇನು ಪ್ರೀಮಿಯಂ ಚಾರ್ಜಸ್ ಅಂತಲೂ ಹಾಕೋದಕ್ಕೆ ಹೋಗೋದಿಲ್ಲ. ಓಕೆನಾ, ಇದು ನಿಮಗೋಸ್ಕರ. ಮತ್ತು ಇನ್ನೊಂದು 20/80 ಸ್ಕೀಮ್ ಅನ್ನೋದು ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಮಾತಾಡಿದ್ದೆ. ಇದ್ರ ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ನಿಮಗೆ. ಓಕೆನಾ, ಯಾರಾದರೂ ಸ್ವಲ್ಪ ಅಮೌಂಟ್ ಏನೋ ಥರ ಇದೆ, 10 ರಿಂದ 15 ಲಕ್ಷನ ಇದೆ ಅಂದರೆ ಬಂದು ಇನ್ವೆಸ್ಟ್ ಮಾಡಿ. ನಾವೇನು ಮಾಡ್ತೀವಿ, ನಿಮಗೆ ನೆಕ್ಸ್ಟ್ ಪೊಸಿಷನ್ ಆಗೋವರೆಗೂ ಟೈಮ್ ಇರುತ್ತೆ ನಿಮಗೆ. ಅಲ್ಲಿವರೆಗೂ ನೀವು ಯಾವುದು ಲೋನ್ ತೊಗೊಳ್ಳೋ ಅವಸರ ಏನಿಲ್ಲ. ಇರೋ ಅಮೌಂಟ್ ಕಟ್ಟಿರ್ತೀರಾ, ಅಗ್ರಿಮೆಂಟ್ ಹಾಕಿಟ್ಕೊಳ್ತೀರಾ ಅಷ್ಟೇ. ನೆಕ್ಸ್ಟ್ ನೀವು ಒಂದು 8 to 9 ಮಂತ್ಸ್ ಆರಾಮಾಗಿ ಇದ್ಬಿಡ್ತೀರಾ. ಅದಾದಮೇಲೆ ಪೊಸಿಷನ್ ಕರೋ ಟೈಮಲ್ಲಿ ನಿಮ್ಗೆ ಕರೆಕ್ಟಾಗಿ ಕರೆಸ್ತೀವಿ. ಆ ಟೈಮಲ್ಲಿ ಮಿಕ್ಕಿದ 80% ಕಟ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಇಲ್ಲ ಅಂದರೆ ನಾನು ರೀಸೇಲ್ ಮಾಡ್ಕೊತೀನಿ ಅಂದರೆ ಸೇಲ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಸೇಲ್ ಮಾಡಿಬಿಟ್ಟು ಏನು ಅಮೌಂಟ್ ನಮಗೇನಿದೆ ಬೇಕಾದ್ರೆ ಸೆಟಲ್ ಮಾಡಿ, ಆ ರೀತಿ ಕೂಡ ನೀವು ಮಾಡ್ಬೋದು. ಸೊ ನಮ್ಮ ಕಡೆಯಿಂದ ಯಾವ ಥರ ಅಬ್ಜೆಕ್ಷನ್ ಏನೂ ಇಲ್ಲ. ನಿಮಗೆ ಸ್ಟಾರ್ಟಿಂಗ್ ಬುಕ್ಕಿಂಗಿಂದ ಹಿಡಿದು ರಿಜಿಸ್ಟ್ರೇಷನ್ ಆಗೋವರೆಗೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಅದಾದಮೇಲೆ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಇವೆ, ಕ್ಯಾಪ್ನ ಇಟ್ಕೊಳ್ಳಿ. ಈ ಲೊಕೇಶನಲ್ಲಿ ಯಾವ ಥರ ಹೈ ಟೆನ್ಷನ್ ವೈರ್ ಆಗಲಿ, ರೋಡ್ ವೆಡಿಂಗ್ ಆಗೋದಾಗಲಿ, ಅಥವಾ ನಾಲಾ ಆಗಲಿ, ಅಥವಾ ಇನ್ನೇನೇ ಥರ ಲೀಗಾಲಿಟಿ ಇಶ್ಯೂಸ್ ಎಲ್ಲ ಏನೂ ಇಲ್ಲ. ಇಲ್ಲಿ ನಿಮಗೆ ವಾಟರು, ಎಲೆಕ್ಟ್ರಿಸಿಟಿ ಎಲ್ಲ ನೀಟಾಗಿ ಕ್ಲೀನಾಗಿದೆ. ಸೊ ತಲೆ ಕೆಡಿಸ್ಕೊಳ್ಳೋ ಇಲ್ಲ, ಅವಸರ ಏನೂ ಇಲ್ಲ ನಿಮಗೆ. ಓಕೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರಿಪ್ಷನ್ ತುಂಬ ಫ್ರೀ ರೀ, ಟೆನ್ಷನ್ ತೊಗೊಂಬೇಡಿ. ಆರಾಮಾಗಿ 1 ಗಂಟೆ ಹೊಡೀರಿ, ಆ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಿಮಗೆ ಅಷ್ಟೇ.